ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ IPO ಕನ್ನಡ. ಇಂದು ನಾವು CMR ಗ್ರೀನ್ ಟೆಕ್ನಾಲಜೀಸ್ IPO ಬಗ್ಗೆ ಅಂತಿಮ ನಿರ್ಧಾರದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸಲಿದ್ದೇವೆ. QIB ವಿಭಾಗದಿಂದ ಎಷ್ಟರ ಮಟ್ಟಿಗೆ ಸಬ್ಸ್ಕ್ರಿಪ್ಷನ್ ಆಗಿದೆ, ರಿಟೇಲ್ ಹಾಗೂ HNI ವಿಭಾಗದಿಂದ ಎಷ್ಟರ ಮಟ್ಟಿಗೆ ಕಂಪನಿಗೆ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಈ IPO ನಿನ್ನೆ ಕೊನೆಯ ದಿನಕ್ಕೆ ಮುಕ್ತಾಯವಾಗಿದೆ. ಷೇರು ಬೆಲೆ 192 ರೂಪಾಯಿ, ಲಾಟ್ ಸೈಜು 78 ಷೇರುಗಳಿವೆ. ಒಟ್ಟು IPO ಗಾತ್ರ 631 ಕೋಟಿ ಇದೆ. ನಿನ್ನೆ ಕೊನೆಯ ದಿನಕ್ಕೆ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಎಂಬುದನ್ನು ನೋಡೋಣ. QIB ವಿಭಾಗದಿಂದ ಬರೋಬ್ಬರಿ 270 ಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ. 33,900 ಕೋಟಿವರೆಗಿನ ಹಣವನ್ನು ಅಪ್ಲೈ ಮಾಡಿದ್ದಾರೆ. ಇದು QIB ವಿಭಾಗದಲ್ಲಿ ಈ IPOಗೆ ಇರುವ ಭಾರಿ ಬೇಡಿಕೆಯನ್ನು ತೋರಿಸುತ್ತದೆ. ಇತರೆ ವಿಭಾಗಗಳಿಂದ ಎಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ಎಂಬುದನ್ನು ನೋಡೋಣ. HNI ವಿಭಾಗದಿಂದ 172 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಇದರಲ್ಲಿ ಬಿಗ್ HNI 187 ಪಟ್ಟು ಮತ್ತು ಸ್ಮಾಲ್ HNI 142 ಪಟ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಅಂದರೆ ಸಣ್ಣ ಹೂಡಿಕೆದಾರರ ವಿಭಾಗದಿಂದ 27 ಪಟ್ಟು ಸಬ್ಸ್ಕ್ರೈಬ್ ಆಗಿದೆ. ಉದ್ಯೋಗಿಗಳ ವಿಭಾಗದಿಂದ 18 ಪಟ್ಟು ಸಬ್ಸ್ಕ್ರೈಬ್ ಆಗಿದೆ. ಒಟ್ಟಾರೆ ಈ ಕಂಪನಿಗೆ ಸಿಕ್ಕ ಸಬ್ಸ್ಕ್ರಿಪ್ಷನ್ ಕೊನೆಯದಾಗಿ 127 ಪಟ್ಟು ಲಭ್ಯವಾಗಿದ್ದು, ಒಟ್ಟು ಕಂಪನಿಗೆ 56,220 ಕೋಟಿ ರೂಪಾಯಿ ಹರಿದು ಬಂದಿದೆ. ವೈಯಕ್ತಿಕವಾಗಿ ನಾನು ಈ IPOನಲ್ಲಿ ರಿಟೇಲ್ ವಿಭಾಗದಲ್ಲಿ 2 ಅರ್ಜಿ ಸಲ್ಲಿಸಿದ್ದೇನೆ. ಕಂಪನಿಯ ಮೌಲ್ಯಮಾಪನ ಸರಿಯಾಗಿದೆ ಮತ್ತು ಇದರಿಂದ ಲಿಸ್ಟಿಂಗ್ ದಿನ ಉತ್ತಮ ಲಾಭ ಸಿಗಬಹುದು ಎಂಬುದು ನನ್ನ ನಂಬಿಕೆ. ಆದರೆ ಇದು ಕೇವಲ ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ನೀವು ಹೂಡಿಕೆ ಮಾಡುವ ಮುನ್ನ ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ ನಿರ್ಧಾರ ತೆಗೆದುಕೊಳ್ಳಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ GMP ಎಷ್ಟು ಇದೆ ಎಂಬುದನ್ನು ನೋಡೋಣ. ಸದ್ಯಕ್ಕೆ ಇದರ GMP 70 ರೂಪಾಯಿ ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದೆ. 70 ರೂಪಾಯಿ GMP ಅಂದರೆ ಅದು ತುಂಬ ಅದ್ಭುತವಾಗಿದೆ ಮತ್ತು ಯಾವುದೇ ತೊಂದರೆ ಕಾಣಿಸುತ್ತಿಲ್ಲ. ಇದರಿಂದಾಗಿ ಲಿಸ್ಟಿಂಗ್ ಗೇನ್ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗಿವೆ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತವಾಗಿದೆ ಎಂದುಕೊಳ್ಳುತ್ತೇನೆ. ಮತ್ತೆ ಮುಂದೆ ಬರಲಿರುವ IPOಗಳ ಬಗ್ಗೆ ವಿಡಿಯೋಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.